ನಮಗೆ ನಾವು ಫಸ್ಟ್ ಸರಿ ಬಂದು ನಮಗೆ ಸ್ವಲ್ಪ ಒಳ್ಳೇದಾಯ್ತು. ಆಮೇಲೆ ನಮ್ಮ ಫ್ಯಾಮಿಲಿ ಅವರಿಗೆ ಹುಷಾರಿದ್ದವ್ರಿಗೆಲ್ಲ ಹೇಳಿದ್ಮೇಲೆ ಇವ್ರಿಗೆ ತುಂಬಾ ಸೀರಿಯಸ್ ಆಗಿತ್ತು. ಆದ್ಮೇಲೆ ಆಸ್ಪತ್ರೆಗೆ ಹೋದಾಗೆಲ್ಲ ಬದುಕದೇ ಇಲ್ಲ ಅಂತ ವಾಸಿ ಆಯ್ತು. ಈ ದೇವ್ರಿಗೆ ನಾನು ಹೋಗಿ ಹೇಳಿದ್ಮೇಲೆ ದೇವ್ರ ಕೈ ಮುಕ್ಕಂದ್ಮೇಲೆ ವಾಸಿ ಆಯ್ತು. ಇವರು ನಮಗೆ ತಮ್ಮ ಆಗ್ಬೇಕು. ನಿಮ್ಮ ಬೇರೆ ಮನೆಯವರು ಇವ್ರಿಗೆ ಹೆಲ್ಪ್ ಮಾಡಿದ್ಯಾ ಒಂದ್ಸರಿ? ಇವರಿಗೆ ಒಬ್ಬರಿಗೆಲ್ಲ ಸ್ವಾಮಿ ನಮ್ಮ ಅಕ್ಕನ ಮಗುದು ಬೆಂಗಳೂರಲ್ಲೇ ಆಗದೇ ಇಲ್ಲ ಅಂತ ಹೇಳಿದ್ರು. ಅಲ್ಲಿಂದನೂ ನಾನು ದೇವಸ್ಥಾನಕ್ಕೆ ಹೋಗಿ ಆ ಫೋಟೋವ ಹೊಯ್ಸಿ ಬಿಡಂಗಿಲ್ಲ. ಆ ದೇವ್ರ ಫೋಟೋ ತಗೊಂಡೋಗಿ ಮೊಬೈಲ್ ಕಾಣ್ದಂಗ್ ಕೊಟ್ಟು ಅವ್ರ ಅಮ್ಮ ಬಂದ ಮಗುನ ಕರ್ಕ ಬಂದಿದ್ವಿ. ಯಾವ ಮಗು ಉಳಿಯೋದೇ ಇಲ್ಲ, ಬೆಂಗಳೂರಿಂದನೂ ಉಳಿಯೋದೇ ಇಲ್ಲ ಅಂತ ಕಳ್ಸಿದ್ರು. ನಾನು ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ನೋಡ್ಕೊಂಡು ನಾನು 3 ವರ್ಷ ಆಯ್ತು ಈ ದೇವ್ರನ್ನ ನಂಬಿ. ನಾನು ಇದಕ್ಕೆ 3ನೇ ಸರಿ ಬಂದಿರೋದು. ಅದೇ ಒಂದೇನಪ್ಪ ಅಂದ್ರೆ ತಾಯಿ ನಮಗೊಂದು ಮಗು ಕೊಟ್ಟಿಲ್ಲ, ಅದೇ ಒಂದು ನನ್ಬೇಡ. 18 ವರ್ಷ ನನ್ನ ದೇವ್ ಸಿಕ್ಕಿ ನನಗೆ 5 ವರ್ಷಕ್ಕೆ ಒಬ್ಬ ಮಗ. ಟೈಮ್ ಇರುತ್ತೆ, 5 ವರ್ಷಕ್ಕೆ ಒಬ್ಬ ಮಗ, 10 ವರ್ಷಕ್ಕೆ ಒಬ್ಬ ಮಗ. ಅದು ಮಕ್ಳು ಹೆಂಗಿದೆ ಗೊತ್ತಾ? ವಿಗ್ರಹಗಳು ತೆಗೆದು ನೀವು ಹಂಗೆ ಆಶ್ರಯ ಪಡ್ಬಿಡ್ತು ಹೆಂಗ್ ಮಕ್ಕಳಿಗೆ. ನಮಗೆ ಯಾರೇ ಏನೇ ಕಷ್ಟ ಅಂತ ಹೇಳಿದ್ರು ನನಗೆ ಈ ದೇವ್ರದೇ ನನಗೊಂದು ನೆನಪು ಬರೋದು. ತಂಗಿ, ಈ ಎಲ್ಲ ಪ್ರೇರಣೆ ನಿನಗೆ ಖಂಡಿತ ಮಗು ಹೋಗುತ್ತೆ. ನಿಮಗೆ ಮಗು ಆಗುತ್ತೆ. ಹೌದಾ? ಈ ಪಾಪು ಅಂತರ ಕಟ್ಟಿ ನಿಮ್ಮ ಮನೆ ಫೋಟೋ ಕೇಳಿ